ಜಿಲ್ಲಾ ಮಟ್ಟದ ತಾಳದಂತ ಶ್ರೀ ಗೋಪಿನಾಥ್ ಅವರೇ, ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಭಾರತ ಸರ್ಕಾರದ ಎಂಎಸ್ಎಂಇಗಳಿಗೆ ಹಲವಾರು ಯೋಜನೆಗಳನ್ನು ಆರಂಭಿಸಿದೆ. ಉದ್ಯಮ್ ನೋಂದಣಿ ಅಂದರೆ ಉದ್ಯಮ್ ರಿಜಿಸ್ಟ್ರೇಷನ್, PMEGP ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ, ಮುದ್ರಾ ಸಾಲ ಯೋಜನೆ, CGTMSE ಜಾಮೀನು ರಹಿತ ಸಾಲ ವ್ಯವಸ್ಥೆ, ಸ್ಕಿಲ್ ಇಂಡಿಯಾ ಅಂಡ್ ಸ್ಟಾರ್ಟ್ಅಪ್ ಇಂಡಿಯಾ ಇತ್ಯಾದಿ. ಕರ್ನಾಟಕವು ಭಾರತದ ಪ್ರಮುಖ ಕೈಗಾರಿಕಾ ತಾಣಗಳಲ್ಲಿ ಒಂದೆಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ. ಕೈಗಾರಿಕಾ ಬೆಳವಣಿಗೆಯಲ್ಲಿ ಸ್ಥಿರವಾಗಿ ಮೊದಲ 3 ರಾಜ್ಯಗಳಲ್ಲಿ ಕರ್ನಾಟಕವು ಸ್ಥಾನ ಪಡೆದಿರುತ್ತದೆ. 2025ರ ಹೊತ್ತಿಗೆ ರಾಜ್ಯವು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಎಂಎಸ್ಎಂಇಗಳನ್ನು ಹೊಂದಿದ್ದು 55 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ನೀಡುತ್ತಿವೆ. ಎಕರೆ ತನಕ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರೂ ಸಹ ಅದಕ್ಕೆ ಏನು ಎನ್ಎ ಕನ್ವರ್ಷನ್ ಮಾಡಬೇಕಾಗಿರುವಂಥ ಒಂದು ಇದರಿಂದ ಪ್ರಕ್ರಿಯೆಯಿಂದ ಕೈಬಿಟ್ಟಿದೆ. ಅದಕ್ಕೆ ಅದು ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಅದನ್ನು 30 ದಿನಗಳಲ್ಲಿ ಅವರಿಗೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮಾಡಿಕೊಡ್ಬೇಕು. ಒಂದು ಪಕ್ಷ ಬಿಲ್ಡಿಂಗ್ ಪ್ಲಾನ್ 30 ದಿನದೊಳಗೆ ಮಾಡಿಕೊಡದೇ ಇದ್ದಂತಹ ಪಕ್ಷದಲ್ಲಿ ಆಟೋಮೆಟಿಕ್ಕಾಗಿ 31ನೇ ದಿನಕ್ಕೆ ಅದಕ್ಕೆ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಜನರೇಟ್ ಆಗುವಂಥ ಒಂದು ಸಿಸ್ಟಮನ್ನು ಕರ್ನಾಟಕ ಘನ ಸರ್ಕಾರ ತಂದಿದೆ ಅನ್ನೋದನ್ನು ತಮ್ಮ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.